ರಶ್ಮಿ ಊಟ ತಗಬಾ ಓದ್ಕೆ ರಶ್ಮಿ ಯಾಕೋ ಮನ್ಗಳೇ ಮದುವೆ ಯಾಕೋ ಮನ್ಗದೆ ಯಾಕೆ ಹುಷಾರಿಲ್ವಾ ಯಾಕೋ ಒಂಥರ ತಲೆ ಸುತ್ತಂಗ ಆಯ್ತದೆ ಅನ್ಬಿಟ್ಟು ಮನಿ ಕಂಡ್ಲು ತಕಳಿ ಊಟ ಮಾಡಿ ಏನ್ ಚಪಾತಿನೇ ಬೆಳಿಗ್ಗೆದ ಫ್ರಿಜ್ ಅಲ್ಲಿ ಇಟ್ಟಿತ್ತು ಅದನ್ನೇ ಮಾಡ್ದು ಇನ್ನು ಯಾರು ಇಲ್ವಲ್ಲ ಅನ್ಬಿಟ್ಟು ರೈಸ್ ಮಾಡ್ಬೇಕಾಗಿತ್ತಾ ಬುಡಕ್ಕೆ ಇದಾದ್ರೇನು ಬುಡಿ ಇನ್ನೇನು ಅಜ್ಜರೆಲ್ಲ ಚೆನ್ನಾಗಿದಾರಂತ ಎಲ್ಲ ಚೆನ್ನಾಗವ್ರೆ ರಶ್ಮಿ ಊಟ ಮಾಡದ್ಲ ವಾತಾರ ಒಂದ್ ಚಪಾತಿ ತಿನ್ಬಿಟ್ಟು ಮನಿ ಕಂಡು ಮಧ್ಯಾಹ್ನ ಏಳ್ಸರು ಹೇಳ್ತಾ ಇಲ್ಲ ಮನಿ ಕತ್ತೀನಿ ರೆಸ್ಟ್ ಮಾಡ್ತೀನಿ ಅಂತವಳೆ ಸರಿ ಅದಕ್ಕೆ ಆಯ್ತು ನೀವು ಊಟ ಮಾಡಿದ್ರ ಮಾಡ್ದೆ ಮದೇವ ಏಳಿಸ್ತೆ ಎಷ್ಟೆಲ್ಲರೂ ಹೇಳ್ತಾರೆ ಒಂಚೂರು ತಿನ್ಸು ಹೇಳ್ಬಿಟ್ಟು ಸರಿ ಅದಕ್ಕೆ ನಾನು ರೂಮಲ್ಲೇ ತಿಂತೀನಿ ಸರಿ ಅಷ್ಟಕ್ಕೆ ಅಕ್ಕಿ ಹಾಕ್ಬಿಡಣ ಸ್ವಲ್ಪ ಅನ್ನ ಊಟ ಮಾಡಿವ್ರಿ ಬ್ಯಾಡ ಬಿಡೋದಕ್ಕೆ ಮಗ ಎಲ್ಲ ಬಿಮಲು ಮನಿ ಕಂಡ ಈಗ ತಾನೇ ಊಟ ತಿನ್ನ ತಿಂದ ಯಾಕಂದ್ರೆ ಕಾಯಿಲಾಗ್ಬಿಟ್ಟನ್ಲಕ್ಕೆ ರಾತ್ರಿ ಅಳ್ತಿದ್ದಲ್ವಾ ಅಯ್ಯೋ ಬೆಳಿತಾ ಮಕ್ಳು ಒಂದೇ ಸಮಯದ ಸುಮ್ಕಿರಿ ರಾತ್ರಿ ಅಳ್ತಿದ ರಾತ್ರಿ ಹೊತ್ತು ಯಾಕಂದ್ರೆ ಬೆಚ್ಚಿ ಅಳ್ತಿದ ಸರಿ ಒಂದು ಚೀಟ್ ಕಿಟ್ ಬರ್ಸ್ಕೊ ಬರ್ತೀನಿ ಸುಮ್ಕಿರಿ ಗೋವಿಂದ ಬಂದಿದ್ನಾ ಇಲ್ಲ ಅವ್ರು ಇನ್ನೇನೋ ಬರ್ಬೋದು ಸರಿ ಅದಕ್ಕೆ ನಾನು ರೂಮಲ್ಲೇ ನೀರು ಅಲ್ಲೇ ಇರ್ಬೋದು ತಿನ್ನಿಸ್ತೀನಿ ಸರಿ ಹೋಗಿ ತಿನ್ಸೋಗಿ ಬೇಕಾದ್ರೆ ಇನ್ನೊಂದೇನು ಮಾಡ್ಕೊಟ್ಟನು ಸಾಕು ಬಿಡೋದಕ್ಕೆ ಫಸ್ಟ್ ಇದು ತಿನ್ಸ್ಬಿಡ್ತೀನಿ ಆಮೇಲೆ ಎದಳಿಸ್ತೀನಿ ತಿಂದಳಂಗೆ ಅಂತ ಕೇಳ್ತೀನಿ ಸರಿ ಹೋಗಿ ಆಯ್ತು ರಶ್ಮಿ ಮಧು ಊಟ ಮಾಡಿದ್ರಾ ರಶ್ಮಿ ಎದಳು ಊಟನೂ ಮಾಡ್ದಂಗೆ ಮನ್ಗಿದ್ದಿಲ್ಲ ಯಾಕೆ ಮಧು ಯಾಕೋ ಆಗ್ತಾನೆ ಇಲ್ಲ ಮಧು ತಲೆ ಸುತ್ತು ಯಾವ್ಯಾವ ಥರನೋ ನಂಗೊಂಥರ ಆಗ್ತಾ ಇದೆ ಮಧು ಮತ್ತೆ ಫೋನ್ ಮಾಡ್ಬೇಕು ನೀನು ಎದಳ ಮೇಕೆ ನಡಿ ಹಾಸ್ಪಿಟ್ಲಿಗೆ ಓಟ್ ಮಧು ಸಖತ್ ಇದಾಗ್ತಾ ಇದೆ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸರಿ ಆಗ್ಬೋದು ಎದಳಿನೀಗ ಎದಳಿಲಿ ಸ್ವಲ್ಪ ತಿನ್ನು ಮಧು ಬೇಡ ಮಧು ಪ್ಲೀಸ್ ನನಗೆ ಆಗ್ತಾ ಇಲ್ಲ ಒಂಥರ ವಾಂತಿ ಬಂದಾಗ ಆಗ್ತಾ ಇದೆ ಹೆಂಗಂದ್ರೆ ಅದ ಸ್ವಲ್ಪ ತಿನ್ನು ತಿನ್ಸ್ಕೊಡ್ತೀನಿ ನಾನು ಪ್ಲೀಸ್ ಮಧು ಆಗ್ತಾ ಇಲ್ಲ ಮಧು ನನಗಂತೂ ತಲೆಯೆಲ್ಲ ಸುತ್ತಾ ಇದೆ ಬೆಳಿಗ್ಗೆಯಿಂದನೂ ಯಾವ್ಯಾವ ಥರನೂ ಆಗ್ತಾ ಇದೆ ಯಾಕಂಗಾಯ್ತು ಏನೋ ಬ್ಲಡ್ ಕಮ್ಮಿ ಆಗಿರ್ಬೇಕು ಊಟನ್ ಬರೋದ ನಡಿ ಹೋಗಿ ರೆಡಿ ಆಗೋಗು ಅಯ್ಯೋ ಏನಿಲ್ಲ ಬಿಡು ಸ್ವಲ್ಪ ರೆಸ್ಟ್ ಮಾಡು ಸರಿ ಆಗ್ಬೋದು ನಿನ್ಗೆ ಹೇಳ್ದ ಆಗ್ತೈತಲ್ವಾ ಸುಮ್ಮನೆ ನಡಿಗ ಇಲ್ಲ ಮಧು ಇವತ್ತೇನೋ ಮೈಸೂರಿಗೆ ಹೊರಡೋಣ ಅಂತ ಅಂದಿದ್ದೆ ನಡಿ ಈಗ ಮೊದಲು ಹೋಗೋದ ಹಾಸ್ಪಿಟಲ್ ತೋರ್ಸದ ಆಮೇಲೆ ಹಂಗಾರೆ ಅಲ್ಲಿ ಹಲೋ ಓ ಅಜ್ಜಿ ಹೇಳಜ್ಜಿ ಮಾದೇವ ಎಲ್ಲಿದ್ದೇವ ಮನೇಲಿ ನಿಂಗೆ ತಲೆ ಕೆಟ್ಟೋಗದಕ್ಕೆಲ್ಲ ಮಾದೇವ ನಿಂಗೆ ಯಾಕೆ ಗಾಡಿ ಹಿಂಗೆ ಹೊಟ್ಟೆ ಹೊಸಿಲ್ಲ ನಮ್ಮನೆ ತಂದಿ ಬಿಟ್ಬಿಟ್ಟು ಇಲ್ಲಿ ಪಾಪ ಸಾವಿತ್ರಕ್ಕ ಮಗ ಏನು ಫೋನ್ ಮಾಡಿ ಬೋಯ್ ತಕೊಂತಾನೆ ಹೋಗಿ ಕುಂತಿದ್ದೀಯಲ್ಲ ಅಂತ ಏನು ಹೋಗ್ಬಿಟ್ಟದಿನ ಹಾಲುಕ್ಸದ ಅಂದ್ಬಿಟ್ಟು ಬುಧವಾರ ಅಂದ್ ಶುಕ್ರವಾರ ಅಂದೆ ಇವತ್ತೇ ಹೋಗೋದ ಅಂದ್ಬಿಟ್ಟು ಗುರುವಾರ ಹೋಗಿ ಶುಕ್ರವಾರ ಬಂದ್ಬಿಡೋದು ವಾಪಸ್ ಅಂತ ಹೇಳ್ದೆ ಇನ್ನು ಬರ್ದಾನೆ ಅಲ್ಲೇನು ಮಾಡ್ತಾ ಇದೀಯ ನೀನು ಅಯ್ಯೋ ಕೆಲಸ ಇತ್ತು ಸಿಟಿಗೆ ಹೋಗಿದೆ ಹೋಗ್ಬಿಟ್ಟು ಬಂದೆ ಯಾಕೋ ರಶ್ಮಿಗೆ ತಲೆ ಸುತ್ತು ಅಂದ್ಕೊಂಡು ಮನ್ಗೊಳೆ ಕಣಜಿ ತಲೆ ಸುತ್ತು ಉಂಡ್ರು ತಾನೆ ಒತ್ತೊತ್ತಿಗೆ ಉಣ್ಣದ ಮಾಡದ ಮಟದ ಅನ್ನಕ್ಕಿಲ್ಲ ಸುಮ್ಕಿರು ಅವೇನು ಹೇಳಿದ ಮತ್ತೆ ಕೇಳಬಾತಾಗೆ ಮೊದಲು ಊಟ ಮಾಡ್ಕೊಳ್ಳಿ ಯಾವ್ದು ಹೆಂಗಾರಿ ಅಲ್ಲಿ ಅಂತ ಎಷ್ಟು ಹೇಳೋರು ಕೇಳಕ್ಕಿಲ್ಲ ಐಕ್ಳು ಮಕ್ಳು ಕಳಿಸಿ 12 ಗಂಟೆ ಆಯ್ತದ ಉಣ್ಣೋಕ್ಕೆ ಇನ್ನು ಗ್ಯಾಸ್ಟ್ರಿಕ್ನಾಗ ಆಗದೆ ಕಣಾಕು ಅಚ್ಚುಕಟ್ಟಾಗಿ ಹೆಂಗೆ ಉಣ್ಬೇಕು ಎರಡೆರಡು ಅಗ್ಲು ತಿಂತವೆ ಸುಮ್ಕಿರು ಅವಳಂತೂ ರಶ್ಮಿ ಅಂತೂ ಊಟ ಸರಿಯಾಗಿ ಉಣ್ಣಕ್ಕಿಲ್ಲ ಅವಳು ಇರೋ ರೂಟ್ ನೋಡಿ ಹೆಂಗಾಗಿದ್ದಳು ಬೀಳ್ಸ್ಕೊಂಡು ಕೂತಾಳೆ ಮೊದಲು ಹಾಸ್ಪಿಟ್ಲ್ ಕರ್ಕೊಂಡೋಲ್ಲ ಅದಕ್ಕೆ ಊಟ ಉಂದಾಗ ಮನ್ಗಿದ್ಲು ಈಗ ಊಟ ಮಾಡಿಸ್ತೇವನಿ ಮಾಡಿಸ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಬರ್ತೀನಿ ಸುಮ್ಕಿರು ಅವಳನ್ನು ಕರ್ಕೊಂಡು ಆಯ್ತು ನಾಳೆಗೆ ಹೋಗ್ತಾಯ್ತದೆ ಏನಿಲ್ಲ ಮೊದಲು ಹೆಣ್ಣು ತೋರ್ಸಪ್ಪ ಅದು ಯಾವ ಗಾಚಾರ ಕೆಟ್ಟ ಕಾಲ ಈಗೆಲ್ಲ ಸರಿಯಿಲ್ಲ ಅದು ಇದು ಅಂತ ಏನೇನು ಎದುರಿಸ್ತಾರೆ ತೋರ್ಸು ಅಚ್ಚುಕಟ್ಟಾಗಿ ತೋರಿಸ್ಬಿಟ್ಟು ಫೋನ್ ಮಾಡಿ ಹಾಕುವೆ ಸರಿ ಅಜ್ಜಿ ಆಯ್ತು ಸರಿ ಆಯ್ತು ಬಿಡು ಮಾಡ್ತೀನಿ ಸರಿ ಕೊಡು ಫೋನ ಮಾತಾಡ್ತೀನಿ ಹಲೋ ಅಜ್ಜಿ ಯಾಕವ ರಶ್ಮ ಯಾಕೆ ಮನಗಿದಿ ಅಂತಲ್ಲ ಹುಷಾರಿಲ್ವಾ ಯಾಕೋ ಅಜ್ಜಿ ಒಂಥರ ತಲೆ ಸುತ್ತು ವಾಂತಿ ಬರೋ ಥರ ಆಗ್ತಾಯಿದೆ ಒಂಥರ ತುಂಬ ಸುಸ್ತಾಗ್ತಾ ಇದೆ ಅಜ್ಜಿ ಯಾವಾಗಿದ್ದಂಗೆ ಆತದು ನಿನ್ನೆ ಮೊನ್ನೆಲ್ಲ ಸ್ವಲ್ಪ ಆಗ್ತಿತ್ತು ಇವಾಗ ಯಾಕೋ ತುಂಬ ಜಾಸ್ತಿ ಆಗ್ತಾ ಇದೆ ನನಗೆ ಆಯಿತು ಏನೂ ಹಾಕಿಲ್ಲ ಆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ಕಿರು ನಾವು ಅಲ್ಲಿದ್ದರೆ ಒಂಚೂರು ಕೆಂಡ ಸೋಕ್ನವೆ ಒಂಚೂರು ತಪ್ಪೆ ಬಗ್ಳನ್ನು ಹಾಕೊಡೋನು ನಾನು ಬರೀ ಇಲ್ಲಿ ಬಂದಿನಲ್ಲವ ಯಾವ ಥರ ಆಟ ಆಡ್ತಾನೆ ನೋಡಿ ಕರ್ಕ ಬಂದ್ಬಿಟ್ಟು ಅವರು ದಿವ್ಸಕ್ಕೆ ಒಂಥರ ಬೋಂಡುವಂತೆ ವಡಿ ಅಂತೆ ಒಬ್ಬಿಟ್ಟಂತೆ ಅದು ಇದು ಅನ್ಕೊಂಡು ಮಾಡಿ ಇತ್ತು ತಗೊಂತವ್ರೆ ಅಯ್ಯೋ ನಾವು ಉಣ್ಕೊ ಕೂತೀವಿ ಕಣವ ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ ಯಾವಾಗಲೂ ಹೋಗಿರ್ಲಿಲ್ಲ ಅಲ್ವಾ ಬಿಡಿ ಪರವಾಗಿಲ್ಲ ನೀವು ಎಲ್ಲೂ ಜಾಸ್ತಿ ಹೋಗಲ್ಲ ಬಿಡಿ ಸ್ವಲ್ಪ ದಿನ ರೆಸ್ಟ್ ಮಾಡ್ಕೊಂಡು ಬನ್ನಿ ಏನೂ ಆಗಲ್ಲ ನಾನು ಇರ್ತೀನಿ ಏನಿಲ್ಲ ಅಜ್ಜಿ ಆರಾಮಾಗಿದ್ದೀನಿ ಇವಾಗ ಹಾಸ್ಪಿಟ್ಲ್ ಕರ್ಕೊ ಹೋಗ್ತೀನಿ ಅಂತ ಇದ್ದಾರೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತೆ ನಾನು ಫೋನ್ ಮಾಡ್ತೀನಿ ಅಜ್ಜಿ ನಿಮಗೆ ಯಾಕೂ ಮಾಡು ಅಯ್ಯೋ ಒಂಚೂರು ಇದ್ದಾಗಲೇ ತೋರಿಸ್ಕೋಬೇಕನವ ಸರಿಲ್ಲ ಈ ಕಾಲದಲ್ಲಿ ಮತ್ತೆ ಬಂದಷ್ಟೇ ಯಾಕೂ ಫೋನ್ ಮಾಡು ಹುಷಾರು ಏನವ ಒಂಚೂರು ಒಟ್ಟಿಗೆ ಏನಾದ್ರು ತಿನ್ಕೊಂಡು ಹೋಗು ಹಂಗೆ ಹೋಗ್ಬೇಡ ಇಂಜೆಕ್ಷನ್ ಮಾಡಿದ್ರೆ ಇನ್ನೂ ಸುಸ್ತೈತಿ ಒಂಚೂರು ತಿನ್ಕೊಂಡು ಹೋಗು ಮಗ ಕೊಡ್ನಿಲ್ಲ ನಾನು ಒಂಚೂರು ಮಾತಾಡ್ತೀನಿ ನೋಡಿ ದೊಡ್ಡಜ್ಜಿ ಮಾತಾಡೋದಂತೆ ಕೊಡ್ತೀನಿ ಮಾತಾಡು ಹಲೋ ಮಗ ಚೆನ್ನಾಗಿದೀಯವಾ ಹಾಂ ಅಜ್ಜಿ ನೀವು ಹೇಗಿದ್ದೀರಾ ಚೆನ್ನಾಗಿವಿ ಏನು ಸರಿಲ್ಲ ಅಜ್ಜಿ ಸ್ವಲ್ಪ ತಲೆ ತಿರುವು ಅಷ್ಟೇ ಏನೂ ಇಲ್ಲ ಊಟ ಉಣ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಾ ಬಂದಾದ್ಮೇಲೆ ಫೋನ್ ಮಾಡ್ಸವ ಸರಿ ಅಜ್ಜಿ ಆಯ್ತು ಐಕ್ಳು ಮಕ್ಳು ಎಲ್ಲ ಚೆನ್ನಾಗವ ಅಜ್ಜಿ ಎಲ್ಲ ಚೆನ್ನಾಗಿದ್ದಾರೆ ಸರಿ ಆಯ್ತು ಯಾವ್ದಕ್ಕೂ ಫೋನ್ ಮಾಡಿರಲ್ಲ ಸರಿ ಅಜ್ಜಿ ಆಯ್ತು ಅಲ್ಲ ರಶ್ಮಿ ನೆನ್ನೆ ಇದನ್ನು ತಲೆ ಸುತ್ತು ಅಂತ ಅಂತಿದ್ದೀಯ ಅಜ್ಜಿಯರ್ ಕುಟೆ ನನಗೊಂದು ಮಾತು ಹೇಳಿವಲ್ಲ ನೀನು ನಿನ್ನ ದೇಹಕ್ಕಾಗೋದು ನನಗೆ ಹೆಂಗೆ ಗೊತ್ತಾಗೋದು ಹೇಳು ಹಿಂಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಆರೋಗ್ಯದ ಬಗ್ಗೆ ಅಂತ ಗೊತ್ತಿಲ್ಲ ನಿನಗೆ ಈಗ ಒಂದೋಗಿ ಎರಡಾಯ್ತವೆ ಒಳ್ಳೆ ಹೆಂಗೆ ಆಡ್ತೀಯ ಗೊತ್ತಾ ನೀನು ಹೇಳ್ಬೇಕು ತಂದು ನನಗೆ ಒಳ್ಳೆ ಹೆಂಗೆ ಆಡ್ತಿ ಅಂದರೆ ಅಯ್ಯೋ ಮೊದಲು ನೀನು ಬ್ಯುಸಿ ಇದ್ದೆಲ್ಲ ಅದಕ್ಕೆ ನಾನು ಏನೂ ಹೇಳಲಿಲ್ಲ ಇವಾಗ ಏನಿಲ್ಲ ಬಿಡು ಇವಾಗ ಹೋಗಿ ತೋರಿಸ್ಕೊಳ್ತೀವಿ ಅಲ್ವಾ ಏನೂ ಆಗಲ್ಲ ಏನು ಆರೋಗ್ಯದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ಕೊಳ್ಳೋ ಜಾಸ್ತಿ ನೀನು ಕೊತ್ತಿನೋ ಮಧು ಪ್ಲೀಸ್ ಮಧು ನನಗೆ ಬಲವಂತ ಮಾಡಬೇಡಿ ನೀವು ಪ್ಲೀಸ್ ರಶ್ಮಿ ನೋಡು ವಾತಾವರಣ ಸ್ವಲ್ಪ ತಿಂದಿದ್ದೀಯಂತೆ ತಿನ್ನು ನೀನು ಮಾದೇವರ ಇನ್ನೊಂದು ಹಾಕನ ಅಯ್ಯೋದಕ್ಕೆ ಬೇಡ ಬಿಡಿ ಇದ್ದೇ ತಿಂತೆಲ್ಲ ಇವಳು
ಇಲ್ಲಿ ನೋಡಿ ಇಲ್ಲಿ ಹಂಗಂತಿದಾಳು. ರಶ್ಮಿ ಬೆಳಿಗ್ಗೆ ಒಂದು ಚಪಾತಿ ತಿಂದಿರೋದು ನೀನು, ತಿನ್ನು ಊಟ ಮಾಡೋದು ನೀನು. ಇಲ್ಲ ಅಕ್ಕ ನನ್ಗೆ ಆಗ್ತೇನೆ ಇಲ್ಲ ಸ್ವಲ್ಪನು. ಯಾವ ತರ ಆಗ್ತಾ ಇದೆ ಗೊತ್ತಾ, ತುಂಬಾ ತಲೆ ಸುತ್ತಾ ಇದೆ ಅಕ್ಕ ನನಗೆ. ನೆನ್ನೆ ಹೇಳ್ಬೇಕಾ ನೀನು, ಇವತ್ತು ಹೇಳ್ದಲ್ಲ ನೀನು ನೆನ್ನೆ ಮನೆಯಿಂದ ತಲೆ ಸುತ್ತ ಈಗ ಹೇಳ್ತಾವಳೆ ಇವಳು. ನಾನು ಕುಟು ಹೇಳಿಲ್ಲ ಕನಕ್ಕೆ, ಫೋನಲ್ಲಿ ಅಜ್ಜರ್ ಕುಟ್ಟಂಗಂದ್ಲು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಲ್ಲ ಸುಮ್ಕಿರಿ ಇವಳಿಗೆ. ಹೋಗ್ಬಿಟ್ಟು ಬರೋ ಮೊದಲು ಹಾಸ್ಪಿಟ್ಲಿಗೆ. ಓಕೆ ತಗೊಳ್ಳಿ, ಇವಳು ಚಪಾತಿ ತಿಂತೇಲ್ಲ, ಎತ್ತಿಟ್ಬಿಡಿ ಇದನ್ನ. ಅಯ್ಯೋ ನೀವರ ತಿನ್ಕೊಳ್ಳಿ ಸಿಕ್ಕಿಲ್ಲ ನೀವರೇ ಮಧು ಪ್ಲೀಸ್ ನೀವು ತಿನ್ನಿ ಮಧು. ನೋಡು ಬೆಳಿಗ್ಗೆ ನೀವು ಸರಿ ತಿಂದಿಲ್ಲ, ಇವಾಗ ತಿನ್ಕೊಳ್ಳಿ ನೀವು. ಇಲ್ಲ ನಡಿ ಮೊದಲು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋದ, ಆಮೇಲೆ ನೋಡಕ್ಕಾಯ್ತದೆ. ಮದುವೆ ತಿನ್ಕೊಳ್ಳಿ ನೀವು. ಸರಿ ಬಿಡಿ, ತಿನ್ಕೊಂಡು ಹೋಗಿ. ಅಯ್ಯೋ ಅದಕ್ಕೆ ಇಲ್ಲಕ್ಕ ಸುಮ್ಕಿರಿ, ಯಾಕೋ ತಲೆ ಸುತ್ತು ಅಂತ ಕೂತಾಳು, ನನಗೆ ಬರೀ ಎದುರ್ಕಾಯ್ತದೆ. ಇವಳು ಹೇಳ್ಬೇಕಲ್ವ ಅದಕ್ಕೆ, ನೆನ್ನೆ ಮನೆಯಿಂದ ತಲೆ ಸುತ್ತಂತೆ. ನನ್ನೇನು ಇವ್ರು ಹೊಸಿ ಹೊಟ್ಟೆ ಸರ್ ಸುಮ್ಕಿರಿ ತೆಗೆ. ಮಧು ಏನಿಲ್ಲ ನಿನ್ನ ಹತ್ರ, ಇದಕ್ಕೆ ನಾನು ಹೇಳಲ್ಲ, ಸುಮ್ಮನೆ ಗಾಬರಿ ಆಗ್ತೀಯಪ್ಪ ನೀನು. ಏನಿಲ್ಲ ಅಂತ ಹೇಳ್ತಾ ಇಲ್ವಾ, ಸುಮ್ಮನೆ ಇರು, ಏನೂ ಆಗಲ್ಲ ನನಗೆ. ಅಯ್ಯೋ ರಶ್ಮಿ ಇದನ್ನು ಬಿದ್ದೆ ಬಿಟ್ಟಲ್ಲಿ ನೀನು. ಇಟ್ಕೊಳ್ಳಿ ಅದಕ್ಕೆ ಇಟ್ಕೊಳ್ಳಿ. ಮಧು ಗಾಬರಿ ಆಗ್ಬೇಡ, ಸುಮ್ಮನಿರು ಮಧು. ಇಟ್ಕೊಳ್ಳಿ ಹಾಸಿಗೆ ಮೇಕೆ. ರಶ್ಮಿ ಯಾಕವ, ಅಯ್ಯೋ ನೀನು ಸರಿ ಬಿಡು. ಎತ್ಕೊಳ್ಳಿ ರಶ್ಮಿ, ಸುಮಾರಾಗಾಯ್ತಾ? ರಶ್ಮಿ ನೀರು ತರನವ ಬೇಡಕ್ಕ, ಬೇಡಿ ಏನಿಲ್ಲ ಸುಮ್ಮನಿರಿ. ತಲೆ ಸುತ್ತಿ ಬಿದ್ದಂಗೆ ಆಗ್ಬಿಡ್ತು ಅಕ್ಕ. ಮನೆಯವರೇ ಮೊದಲು ಹಾಸ್ಪಿಟ್ಲ್ ಕರ್ಕೊಂಡು ನಡೀರಿ ಹೋಗದೆ. ರಶ್ಮಿ ನಡಿ ನೀನು, ನಡಿ ಕಾರ್ ಹೊರಗಡೆ ತೆಗಿತೀನಿ ನಡಿ. ಮೊದಲು ಕರ್ಕೊಂಡೋಗಿ, ಯಾಕೆ ತಲೆ ಸುತ್ತಿ ಬಿದ್ದೋದ್ಲಪ್ಪ ಇವಳು. ಸರಿ ನಡಿ ಅದಕ್ಕೆ ನೀವೇನು ಬರೋದು ಬೇಡ ಬಿಡಿ, ನಾವು ತೋರ್ಸ್ಕೊಬತ್ತೀನಿ. ಯಾಕಂದ್ರೆ ನಡೀರಿ, ನೀವು ಒಬ್ಬರೇ ಏನೋದಿರಿ, ಅಲ್ಲಿ ಮೆಡಿಸಿನ್ ಗಿಡಿಸನ್ ಅಂತ ಏನಾದ್ರು ಬರೆದ್ರೆ ನಡೀರಿ ನಾನು ಬರ್ತೀನಿ. ಮಕ್ಳು ಬರೋ ಟೈಮ್ ಆಯ್ತಲ್ಲ, ಹೆಂಗ್ ಮಾಡೋದು? ಕರ್ಕೊಂಡು ನಡೀರಿ ನೀವು, ನಾನು ಗೋವಿಂದರ್ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಐಕ್ಳು ಕರ್ಕೊಂಡು ಬಂದಿದ್ದು ಬಿಡಿ ಅದಕ್ಕೆ ಬನ್ನಿ ಮತ್ತೆ. ಹಲೋ ಹೇಳೆ ರೀ. ಮತ್ತೆ ರಶ್ಮಿ ಯಾಕೋ ತಲೆ ಸುತ್ತ ಬಿದ್ದೋಗ್ಬಿಟ್ಲು. ಯಾಕೆ? ಏನೋ ಕಾಣಕಂದ್ರೆ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಿದ್ಲು. ಮಾದೇವ ಇಲ್ವಾ? ಅದೇ ಮಾದೇವರು ಹಾಸ್ಪಿಟ್ಲ್ ಕರ್ಕೊಯ್ತವ್ರೆ, ನಾನು ಹೋಯ್ತವನಿ. ಅದಕ್ಕೆ ಇದು ಐಕ್ಳು ಸ್ಕೂಲಿಂದ 4 ಗಂಟೆಗೆ ಬರ್ತಾವಲ್ಲ, ಮನೆ ಕರ್ಕೊ ಬಂದ್ಬಿಡಿ, ನಾನು ಅವ್ರ ಜೊತೆ ಹೋಯ್ತೀನಿ. ಸರಿ ಆಯ್ತು, ನಾ ಕರ್ಕೊಬತ್ತೀನಿ ಮಕ್ಕಳನ್ನ. ಹೋಗಿ ಮೊದಲು ಅದೇನು ನೋಡೋಗಿ, ಅಲ್ಲಿ ಹೋದ್ಮೇಲೆ ಫೋನ್ ಮಾಡು ಯಾಕುವೆ ಏನು ಎಂತ ಅಂದ್ಬಿಟ್ಟು. ಸರಿ ರೀ ಆಯ್ತು, ನಾನು ಮಾಡ್ತೀನಿ ಫೋನ. ಯಾಕೋ ಮಕ್ಕಳೇ ಬಿದ್ದುಬಿಟ್ಟು ಕಣ್ರಿ ಪಾಪ. ಊಟ ಗಿಟ ಮಾಡಿತಿಲ್ವಾ? ಒತ್ತಲು ಸ್ವಲ್ಪ ತಿಂದಿದ್ಲು ಚಪಾತಿನ, ಯಾಕೋ ತಲೆ ಸುತ್ತ ಬಿದ್ದೋಗ್ಬಿಟ್ಲು. ಮಾದೇವ ಕಾರೊಳಗೆ ಹಾಕಂದ. ಸರಿ ಆಯ್ತು, ಬರ್ತೀನಿ ನಾನು. ಹೋಗು, ಐಕ್ಳು ತಂದು ಮನೆಗೆ ಬಿಟ್ಟು ನಾನು ಬರ್ತೀನಿ ಹಾಸ್ಪಿಟ್ಲಿಗೆ, ಕದಾಕ ಬರ್ತೀನಿ ಕದ್ಬಿಡು. ಸರಿ ಬೇಗ ಬನ್ನಿ ಮತ್ತೆ, ನಾನು ಮಾದೇವನ ಕಾರಲ್ಲೇ ಹೋಯ್ತೀನಿ. ಹೋಗಿರು ಐಕ್ಳು ತಂದು ಮನೆಗೆ ಬಿಟ್ಬಿಟ್ಟು ನಾನು ಬರ್ತೀನಿ. ಈಗ ಆಲೇ 3:30 ಆಗೋದಲ್ಲ, ಇನ್ನೇನು 10 ನಿಮಿಷ ಬಿಡ್ತಾರೆ, ತಂದ್ಬಿಟ್ಟು ಬರ್ತೀನಿ. ರೀ ಅಂತಾನೆ ಬಿಮಲ್ ಇಲ್ಲೇ ಮನ್ಗವನಲ್ಲಿ ಹೆಂಗ್ ಮಾಡೋದು, ಕರ್ಕೊಂಡು ಹೋಗೋಣ. ಮಗ ಏನು ಮಾಡಕ್ಕೆ ತಡ್ಲಿ, ಅವ್ರು ಫೋನ್ ಮಾಡೋ, ಅವ್ನು ಫೋನ್ ಮಾಡಿಲ್ಲ ಹೊಸಿಯ, ಅವ್ನು ಫೋನ್ ಮಾಡ್ಬಿಟ್ಟು ಮನೆ ತಗ ಬರೋಕೆ ಹೇಳು, ಮಗ ಒಂದೈತದ. ಸರಿ ಆಯ್ತು, ಅತ್ತೆ ಫೋನ್ ಮಾಡಿ ಹೇಳ್ತೀನಿ ಬಿಡಿ. ಬೇಗ ಬನ್ನಿ. ಬರ್ತೀನಿ ತಡ್ರಿ, ಅತ್ತೆ కొంచెం ಫೋನ್ ಮಾಡಿ ಹೇಳ್ಬಿಡ್ತೀನಿ, ಮನೆ ತಗ ಬರ್ಲಿ. ಅವಾಗ ಆಗಿಬ್ರಿ ಅದಳ ಹೆಂಗೋ ಕಾಣಲ್ಲ. ಅಯ್ಯೋ ಇಲ್ಲಿ ಬಿಮಲ್ ಮನ್ಗವನೆ ಅಕ್ಕೆ. ಸರಿ ಆಯ್ತು, ಅದೇನು ಮಾಡಿ ಹೇಳಿ. ಹಲೋ ಅತ್ತೆ ಎಲ್ಲಿದ್ದೀರಿ? ಯಾಕವ ಎಲ್ಲಿದ್ದೀರಿ ಅಂತ ಅಂಗಡಿ ತವಿದ್ರು? ಇಲ್ಲಿ ಹೋಟ್ಲ ಅಂಗಡಿ ತವಿ ಕಣವ, ಯಾಕೆ ಗಾಬರಿ ಆಗಿದಿ? ಅತ್ತೆ ಯಾಕೋ ಕಣ ರಶ್ಮಿ ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಿದ್ದೋಗ್ಬಿಟ್ಲು. ಯಾಕವ ಏನೋ ಗೊತ್ತಿಲ್ಲ. ಅದಕ್ಕೆ ಮಾದೇವರು ಹಾಸ್ಪಿಟಲ್ ಕರ್ಕೊ ಹೋಯ್ತವ್ರು, ನಾನು ಹೋಯ್ತವ್ನಿ. ಇಲ್ಲಿ ಬಿಮಲ್ ಅಂತವು ಒಂಚೂರ ನೀವು ಇರ್ಬನ್ನಿ. ಅಯ್ಯೋ ಉಣ್ಣಕ್ಕೆ ತಿನ್ನಕ್ಕೆ ಇನ್ನೇನು ಓದೋದು ಗುಣದ ತಿನ್ನೋದನ್ನಕ್ಕಿಲ್ಲ. ನೀನೇನ್ ಮಾಡಕ್ಕೆ ಇರು ಮನೇಲಿ, ನೀನು ಐಕ್ಳು ಬರ್ತವೆ 4 ಗಂಟೆಗೆ ಸ್ಕೂಲಿಂದ. ಆಮೇಲೆ ಮಗ ಸುಮ್ಕಾದನ ಅಳ್ತಾನೆ, ಸುಮ್ಕಿರೋ ನಾನೇನ್ ನೋಡ್ಕೊಳ್ಳನೆ, ನಾನೇ ಹೋಯ್ತೀನಿ ಸುಮ್ಕಿರು. ಇಲ್ಲಿ ಹೋಟ್ಲ ಅಂಗಡಿ ತಗ ಬರಕ್ಕೆ ಹೇಳಿ ಮಾದೇವನ್ಗೆ, ರೋಡ್ ಬರ್ತೀನಿ, ನಾನೇ ಹೋಯ್ತೀನಿ ಬಿಡವ. ಇವತ್ತೆ ಬೇಡ ಬಿಡಿ, ನಾನೇ ಹೋಯ್ತೀನಿ, ಯಾಕೋ ಗಾಬರಿ ಆಯ್ತು ನನಗೆ. ಏನಿಲ್ಲ ಸುಮ್ಕಿರು, ನಾನು ಹೋಯ್ತೀನಿ. ನೀವು ಅಲ್ಲಿ ಮಗ ಆಮೇಲೆ ಎದ್ದು ಹತ್ರ ಏನ್ ಮಾಡೋದು, ಐಕ್ಳಿಗೆ ಸಂತರ್ಸಕ್ ಬಂದದ. ಸುಮ್ಕಿರು ನೀನು. ಸರಿ ಅತ್ತೆ ಆಯ್ತು, ಮತ್ತೆ ಬನ್ನಿ ಮತ್ತೆ ಹೇಳ್ತೀನಿ ನಾನು ಮಾದೇವ್ರಿಗೆ. ಮೇನ್ ರೋಡಲ್ಲಿ ನಿಂತೀನಿ ಅಲೆ ಕತೆ. ಸರಿ ಅತ್ತೆ ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.